ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲಕ್ಸ್ಗೆ ವೆಲ್ಕಮ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಜನ ನನ್ನ ಕೇಳ್ತಾ ಇದ್ರು ನಿಮ್ಮದು ಗೋಲ್ಡ್ ಜುಮ್ಕಾ ಡಿಸೈನ್ಸ್ ತೋರಿಸಿ ಅಂತ. ಹಾಗಾಗಿ ಈ ವಿಡಿಯೋದಲ್ಲಿ ಅದು ಎಷ್ಟು ಗ್ರಾಮ್ ಇದೆ, ಅದರದ್ದು ಪ್ರೈಸ್ ಎಷ್ಟಾಗುತ್ತೆ, ಹಾಗೆ ಅದು ಡಿಸೈನ್ ಎಲ್ಲ ಹೇಗಿದೆ ಅಂತ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ನಾನು ವೇರ್ ಮಾಡಿದ್ದೀನಿ. ಈ ಥರ ಡಿಸೈನ್ಸ್ ಇದೆ ನಂದು ಜುಮ್ಕಾ ಬಂದು ನೋಡಿ. ತುಂಬ ಸ್ವಲ್ಪ ದಪ್ಪನೇ ಬಂದಿದೆ, ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ. ಕ್ಲಿಯರಾಗಿ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ಡಿಸೈನ್ ಬರುತ್ತೆ, ತುಂಬಾ ಹೈಲೈಟಾಗಿ ಕಾಣುತ್ತೆ, ತುಂಬ ಚೆನ್ನಾಗಿದೆ. ಇದಕ್ಕೆ ಮಾಟಿ ಹಾಕೊಂಡ್ರು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ನಾನು ಈಗ ಮಾಟಿ ಹಾಕಿಲ್ಲ, ಅಂದರೆ ಗೆಜ್ಜೆ ಮಾಟಿ ಬರುತ್ತಲ್ಲ, ಅದು ಗೆಜ್ಜೆ ಮಾಟಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇನ್ನೂ ಈ ಥರ ಡಿಸೈನ್ ಬಂದಿದೆ. ಒಂದೆರಡು ರೂಬಿ ಹಾಕ್ಸಿದ್ದೀನಿ ಅಷ್ಟೇ, ಇನ್ನೆಲ್ಲನೂ ಫುಲ್ಲು ಗೋಲ್ಡಾಗೆ ಮಾಡಿಸಿದ್ದೀನಿ. ಕೆಳಗಡೆ ಬೀಡ್ಸ್ ಕೂಡ ಅಷ್ಟೇ ಫುಲ್ ಗೋಲ್ಡಲ್ಲೇ ಬಂದಿದೆ. ಈಗ ನಾನು ನಿಮಗೆ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಇದ್ರ ಬಗ್ಗೆ. ಹಾಗೆ ನೋಡಿ, ಈ ಥರ ಸಿಲ್ವರ್ ಮಾಪ್ ಕೂಡ ತರಿಸಿದ್ದೀನಿ. ನಿಮಗೂ ಯಾರಿಗಾದ್ರೂ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಕಾಣುತ್ತೆ ಅಂತ ಕೂಡ. ಇದನ್ನು ವೇರ್ ಮಾಡಿ ತೋರಿಸ್ತೀನಿ. ಈಗೆಲ್ಲ ಟ್ರೆಂಡಿಂಗಲ್ಲಿ ಇದೆಯಲ್ಲ ಆ ಥರ ಇವುದು ಸಿಲ್ವರ್ದು ಮಾಪು. ಈ ಥರ ಮಾಪ್ ಕೂಡ ತರಿಸಿದ್ದೀನಿ. ಕೆಲವೊಬ್ಬರು ಆರ್ಡ್ರ್ ಕೊಟ್ಟಿದ್ರು ಸಿಲ್ವರ್ದಿದ್ದು, ಇದಕ್ಕೆ ಗೋಲ್ಡ್ ಪಾಲಿಷ್ ಮಾಡಿರ್ತಾರೆ. ಈ ಥರದ್ದು ನಿಮಗೂ ಯಾರಿಗಾದ್ರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಆ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ. ಇರೋದು ಫುಲ್ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಬೇಕು ಅಂದರೆ ಹೋಗಿ ಆ ವಿಡಿಯೋನ ಚೆಕ್ ಮಾಡ್ಬೋದು. ಬನ್ನಿ ಈಗ ಜುಮ್ಕಿದು ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ, ಎಷ್ಟು ಗ್ರಾಮ್ ಇದೆ, ಎಷ್ಟಾಯಿತು ಅಂತ ಎಲ್ಲನೂ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಇದೇ ನಂದು ಜುಮ್ಕಾ ಡಿಸೈನು ನೋಡಿ. ಈ ರೀತಿ ಬಂದಿದೆ. ಇದು ಬಂದು ಮೇಲ್ಭಾಗ ಬಂದು ಲಕ್ಷ್ಮಿ ಇದೆ ನೋಡಿ, ಈ ಥರ ಇದೆ. ಇದು ಡಿಸೈನ್ ಬಂದು ಮೇಲ್ಭಾಗ ಲಕ್ಷ್ಮಿ ಬಂದು ಮಾವಿನಕಾಯಿ ಬಂದಿದೆ, ಆ ಕಡೆ ಈ ಕಡೆ ಮಾವಿನಕಾಯಿ ಡಿಸೈನು. ಹಾಗೆ ಮೇಲ್ಭಾಗ ಬಂದು ಗ್ರೀನ್ ಬೀಡ್ಸ್ ಬರಬೇಕಿತ್ತು, ಬಟ್ ಅವರು ಮಾಡೋವಾಗ ಅದನ್ನು ಕೂಡ ಮರೂನ್ ಬೀಡ್ಸೇ ಹಾಕಿದ್ದಾರೆ. ಅದು ಮರೂನು ಪಿಂಕ್ ಥರ ಕಾಣ್ತಾ ಇದೆ ಲೈಟ್ ಬೆಳಕಿಗೆ. ಹಾಗೆ ಇಲ್ಲಿ ಕೆಳಗಡೆ ಬಂದು ಪಿಕಾಕ್ ಇದೆ ಎರಡು. ನೆಕ್ಸ್ಟ್ ಇಲ್ಲಿ ಬಂದು ಇಲ್ಲಿ ಇನ್ನೂ ಏನಾದರೂ ಡಿಸೈನ್ ಬರೋದು, ಬಟ್ ನಾನೇನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅದರಲ್ಲಿ ಇದೇ ಥರ ಇತ್ತು, ಹಾಗಾಗಿ ಇದೇ ಥರ ಮಾಡಿದ್ದಾರೆ. ಹಾಗೆ ಕೆಳಗಡೆ ಬಂದು ನೋಡಿ ಪೂರ್ತಿ ಮಣಿ ಬಂದಿದೆ. ಗೋಲ್ಡ್ ಬೀಡ್ಸಲ್ಲೇ ಮಾಡಿಸಿದ್ದೀನಿ. ಮಣಿ ಹಾಕ್ಸಿದ್ರೆ ಏನಾಗುತ್ತೆ ಅಂದರೆ ಅದು ಕ್ರಿಸ್ಟಲ್ ಬೀಡ್ಸ್ ಹಾಕ್ತಾರಲ್ವ, ಅದು ಬೇಡ ಅಂತೇಳ್ಬಿಟ್ಟು ಅದಕ್ಕೆ ಪ್ರೈಸ್ ಕಮ್ಮಿನೇ ತೊಗೊತಾರೆ ಬೀಡ್ಸ್ ಪ್ರೈಸು. ಬಟ್ ಗೋಲ್ಡ್ ಅಂತ ಅನಿಸೋದಿಲ್ಲ ಅಂತ ನನಗೆ ಯಾಕೋ ಇಷ್ಟ ಆಗಲಿಲ್ಲ, ಹಾಗಾಗಿ ನಾನು ಈ ಥರದನ್ನ ಮಾಡಿಸ್ಕೊಂಡಿದ್ದೀನಿ. ಹೇಗಿದೆ ಈ ಡಿಸೈನ್ ಅಂತ ಕಮೆಂಟ್ ಮಾಡಿ. ಕೇಳ್ತಾಯಿದ್ರು ನನಗೆ ಕೆಲವೊಬ್ಬರು, ಹಾಗಾಗಿ ಇವತ್ತು ಈ ವಿಡಿಯೋ ಮಾಡೋಣ ಅಂತ ಮಾಡಿದೆ. ಹಾಗೆ ಇವತ್ತಿನ ರೇಟಲ್ಲಿ ಈ ಥರ ಜುಮ್ಕಾಗೆ ಎಷ್ಟು ಪ್ರೈಸ್ ಆಗುತ್ತೆ ಅಂತ ಕೂಡ ನಾನು ನಿಮಗೆ ಡೀಟೇಲಾಗಿ ಒಡವೆ ಅಂಗಡಿಲಿ ಯಾವ ರೀತಿ ಬಿಲ್ ಹಾಕ್ತಾರೆ ಅದೇ ರೀತಿಯೇ ನನಗೆ ಎಷ್ಟು ಗೊತ್ತಾ ಅಷ್ಟನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ. ನೋಡಿ ಡಿಸೈನ್ ಈ ರೀತಿ ಇದೆ, ತುಂಬ ದೊಡ್ಡದಾಗೇ ಇದೆ, ತುಂಬ ಚಿಕ್ಕ ಏನಿಲ್ಲ ಇದು ಜುಮ್ಕಿ. ತುಂಬ ದೊಡ್ಡ ಸೈಜೇ ಇದೆ, ತುಂಬಾ ಚೆನ್ನಾಗಿ ಕಾಣುತ್ತೆ. 10.5 ಗ್ರಾಮ್ ಇದೆ ಇದು. ಟೋಟಲ್ ವೆಯ್ಟ್ ಬಂದು 10.5 ಗ್ರಾಮ್ ಇದೆ. ಈ ರೀತಿ ಡಿಸೈನ್ ಇದೆ. ಇದಕ್ಕೆ ಮಾಟಿ ಕೂಡ ತೊಗೊಂಡಿದ್ದೀನಿ. ಮಾಟಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಗೆಜ್ಜೆ ಮಾಟಿ ಬರುತ್ತಲ್ಲ ಅದು ತೋರಿಸ್ತೀನಿ ಮಾಟಿನ. ಇದು ನೋಡಿ, ಮಾಟಿ ಬಂದು ಈ ರೀತಿ ಇದೆ. ಇದು ನೋಡಿ ಕೆಳಗಡೆ ಕೂಡ ಒಂದೊಂದು ಬೀಡ್ಸ್ ಥರ ಬಂದಿದೆ. ಈ ಥರ ಗೆಜ್ಜೆ ಮಾಟಿ ಪ್ಲೈನ್ ಕೂಡ ಸಿಗುತ್ತೆ, ಬಟ್ ನನಗೆ ಪ್ಲೈನ್ ಇಷ್ಟ ಆಗಲಿಲ್ಲ, ಹಾಗಾಗಿ ಈ ಥರದನ್ನ ಮಾಡಿಸ್ಕೊಂಡಿದ್ದೀನಿ. ಇದು 1 ಲೇಯರ್ ಆದರೆ ಸಾಕು, ನಿಮಗೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. 2 ಲೇಯರ್ ಕೂಡ ಮಾಡಿಸ್ಕೋಬೋದು, ಬಟ್ ಇದು 1 ಲೇಯರೇ. ಟೋಟಲು 5 ಗ್ರಾಮ್ ಇದೆ. ಇದು 2ರಿಂದ 5 ಗ್ರಾಮ್ ಇದೆ ನೋಡಿ. ತುಂಬಾ ಚೆನ್ನಾಗೇ ಕಾಣುತ್ತೆ. ನೀವು ಟ್ರೆಡಿಷನಲಾಗೆಲ್ಲ ರೆಡಿ ಆದಾಗ ಜುಮ್ಕಿ ವಿತ್ ಗೆಜ್ಜೆ ಮಾಟಿ ಹಾಕ್ಕೊಂಡ್ರಂತೂ ತುಂಬಾ ಹೈಲೈಟಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ರೀತಿ ಬರುತ್ತೆ. ಇದು ಪ್ಯೂರ್ ಎಲ್ಲ 916 ಗೋಲ್ಡಲ್ಲೇ ಮಾಡಿಸಿದ್ದೀನಿ ನಾನು. ಜುಮ್ಕಿ ಕೂಡ ಅಷ್ಟೇ, ಹಾಗೆ ಇದು ಗೆಜ್ಜೆ ಮಾಟಿ ಏನಿದೆ ಇದು ಎರಡೂ ಕೂಡ ಅಷ್ಟೇ ಪ್ಯೂರ್ 916 ಗೋಲ್ಡೇ ಮಾಡಿಸಿದ್ದೀನಿ. ಏಕೆಂದರೆ ಇದನ್ನೇನು ನಾವು ತುಂಬ ಜಾಸ್ತಿ ಯೂಸ್ ಮಾಡಲ್ಲ ಅಲ್ವಾ, ನಮಗೆ ಗೋಲ್ಡು ಮುಖ್ಯ. ಅಂದರೆ ಕಷ್ಟದ ಕಾಲಕ್ಕೂ ಕೂಡ ಗೋಲ್ಡ್ ಯೂಸ್ ಆಗಬೇಕಲ್ವ, ಹಾಗಾಗಿ ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡಿರೋ ಅಂಥ ಗೋಲ್ಡು. ತುಂಬ ಏನು ವೇರ್ ಮಾಡೋದಿಲ್ಲ, ಯಾವುದಾದ್ರೂ ತುಂಬ ಗ್ರ್ಯಾಂಡ್ ಫಂಕ್ಷನ್ಗಷ್ಟೇ ವೇರ್ ಮಾಡ್ತೀನಿ. ತುಂಬ ಸರಿ ಏನು ಇಟ್ಟಿಲ್ಲ. ಆಲ್ರೆಡಿ ಮೇ ಬಂದರೆ ವರ್ಷ ಆಯಿತು ನಾನು ಮಾಡಿಸ್ಕೊಂಡು.
ತುಂಬ ಸರಿ ಏನು ನಾನು ವೇರ್ ಮಾಡೋದಿಲ್ಲ. ತುಂಬ ಕಷ್ಟಪಟ್ಟು ಮಾಡಿಸ್ಕೊಂಡೆ ಅಂತಲೇ ಹೇಳ್ಬೋದು. ಸ್ವಲ್ಪ ಸ್ವಲ್ಪನೇ ಅಮೌಂಟನ್ನ ಸೇರಿಸಿ ಕೆಲವೊಬ್ಬರು ಗಂಡನ ಹತ್ರನೇ ಸಾಲ ಮಾಡಿ ಒಡವೆ ಮಾಡಿಸ್ಕೊತಾರೆ. ಅದರಲ್ಲಿ ನಾನು ಕೂಡ ಒಬ್ಬಳು ಅಂತ ಹೇಳ್ಬೋದು. ಅಂದರೆ ಸಾಲ ಅಂದರೆ ನನ್ನ ಹತ್ರ ಸ್ವಲ್ಪ ಅಮೌಂಟನ್ನ ಕೂಡಿಟ್ಕೊತೀನಿ. ಹಾಗೆ ಇನ್ನೂ ಅದಕ್ಕೆ ಬೇಕಾಗುತ್ತಲ್ವ ಅಮೌಂಟು, ಅದನ್ನು ಹಸ್ಬೆಂಡ್ ಹತ್ರ ಕೇಳ್ತೀನಿ. ಹಾಗೆ ಕೊಡಿಸಿ ಅಂದರೆ ಅವ್ರು ಕೊಡಿಸೋದಿಲ್ಲ. ಅವ್ರ ಹತ್ರ ಸರಿ ಕೊಡ್ತೀನಿ ನಾನು ನಿಮಗೆ, ನನಗಿಷ್ಟು ಅಮೌಂಟು ಶಾರ್ಟೇಜ್ ಇದೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿ ಇಸ್ಕೊಂಡು ಮಾಡಿಸ್ಕೊತೀನಿ. ನನಗೆ ವರ್ಷಕ್ಕೆ ಒಂದೊಂದು ಏನಾದರೂ ಗೋಲ್ಡ್ ಪರ್ಚೇಸ್ ಮಾಡಬೇಕು, ಸೇವಿಂಗ್ಸ್ ಮಾಡಬೇಕು ಅಂತ ಆಸೆ. ಹಾಗಾಗಿ ವರ್ಷ ಒಂದೇನಾದರೂ ತೊಗೊತಾ ಇರ್ತೀನಿ. ಈ ವರ್ಷ 2 ಆಯಿತು. ಇದು ಬಂದು ಗೆಜ್ಜೆಮಾಟಿ ಬಂದು ಚೀಟಿ ಹಾಕ್ಕೊಂಡಿದ್ದೆ ನಾನು. ಮಂತ್ಲಿ 2000 ಕಟ್ತಾ ಇದ್ದೆ. ಆ ಚೀಟಿಲಿ ತೊಗೊಂಡೆ. ಇದು ಬಂದು ಒಂದೇ ಸರಿ ಅಮೌಂಟನ್ನ ಕೊಟ್ಬಿಟ್ಟು ತೊಗೊಂಡೆ. ಹೇಗಿದೆ ಡಿಸೈನ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈಗ ತೊಗೋಬೇಕು ಅಂದರೆ ನೀವು ಇದಕ್ಕೆ ಎಷ್ಟು ಅಮೌಂಟ್ ಆಗ್ಬೋದು ಅಂತ ಕೂಡ ನಾನು ಈಗ ಒಡವೆ ಅಂಗಡಿಲೆಲ್ಲ ಯಾವ ರೀತಿ ಲೆಕ್ಕ ಹಾಕ್ತಾರಲ್ವ ಆ ರೀತಿ ಲೆಕ್ಕ ಹಾಕ್ಬಿಟ್ಟು ತೋರಿಸ್ತೀನಿ. ಈ ವಿಡಿಯೋದಲ್ಲಿ ನಾನೀಗ ನಿಮಗೆ ಒಂದು ಅಂದಾಜು ನನಗೆ ಗೊತ್ತಿರೋ ಅಷ್ಟು ಒಡವೆ ಅಂಗಡಿಲಿ ಯಾವ ರೀತಿ ಒಂದು ಒಡವೆಗೆ ಇದು ನೋಡಿ 10.5 ಗ್ರಾಮ್ ಇದೆ. ಒಂದು 10 ಗ್ರಾಮ್ ಒಡವೆ 10 ಗ್ರಾಮ್ ಓಲೆ ಜುಮ್ಕಿ ಮಾಡಿಸ್ಕೋಬೇಕು ಅಂದರೆ ನಿಮಗೆ ಯಾವ ರೀತಿ ಒಡವೆ ಅಂಗಡಿಲಿ ಪ್ರೈಸ್ ಹಾಕ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ನೋಡಿ, ಈಗ ನಾವು ಒಂದು 10 ಗ್ರಾಮ್ಗೆ ಜ್ಯುವೆಲ್ಸ್ ಮಾಡಿಸ್ಬೇಕು ಅಂತ ಅಂದ್ಕೊಳ್ಳಿ. 10 ಗ್ರಾಮು ಇದಕ್ಕೆ ಪ್ಲಸ್ 1 ಗ್ರಾಮು ವೇಸ್ಟೇಜ್ನ ಆ್ಯಡ್ ಮಾಡ್ತಾರೆ ಇವರು. ಟೋಟಲ್ ಎಷ್ಟಾಗುತ್ತೆ ಅಂದರೆ 11 ಗ್ರಾಮ್ ಆಗುತ್ತೆ. 11 ಗ್ರಾಮ್ಗೆ ಇಂಟು ಅವತ್ತಿನ ರೇಟ್ ಏನಿರುತ್ತೆ ಆ ರೇಟ್ನ ಹಾಕ್ತಾರೆ. ಇವತ್ತು ಬಂದು ಆಲ್ರೆಡಿ 8200 ತನಕನೇನೋ ರೇಟ್ ಹೋಗಿದೆ. ಅಂದರೆ 8000 ಮೇಲೆ ಹೋಗಿದೆ. ಒಂದೊಂದು ಅಂಗಡೀಲಿ ಒಂದೊಂದು ಪ್ರೈಸ್ ಹೇಳ್ತಾರೆ. ನಾನು ಇಲ್ಲಿ ಒಂದು ಅಂದಾಜು 8000 ರೂಪಾಯಿನ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ 8000ನ ಹಾಕಿದ್ದೀನಿ. 11 ಇಂಟು 8000 ಹಾಕ್ಕೊಳ್ಳಿ, 88,000 ಆಗುತ್ತೆ. 88,000 ಪ್ಲಸ್ ಇದಕ್ಕೆ ಪ್ಲಸ್ ಕೂಲಿನ ಆ್ಯಡ್ ಮಾಡ್ತಾರೆ. ಊರ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ ಇವಾಗ ಒಂದು ಓಲೆ ಜುಮ್ಕಿ ಅಂದರೆ ಇಷ್ಟಕ್ಕೆ ಒಂದು 500, 1000, 1500 ಈ ಥರ ಕೂಲಿನ ಹಾಕ್ತಾರೆ. ಬಟ್ ಇಲ್ಲೆಲ್ಲ ನೀವು ಅಂಗಡಿಗೆ ಹೋಗ್ತೀರಾ ಅಂದರೆ ಹೇಗೆ ಹಾಕ್ತಾರೆ ಅಂದರೆ ಈಗ ಟೋಟಲ್ 11 ಗ್ರಾಮ್ ಅಲ್ವಾ, 11 ಇಂಟು 250, 200, 300, 350 ಒಂದೊಂದು ಅಂಗಡೀಲಿ ಒಂದೊಂದು ಥರ ಹಾಕ್ತಾರೆ. ಇಲ್ಲಿ ಬಂದು ಆ ಥರ ಹಾಕ್ತಾರೆ. ಇಂಟು 250 ನೋಡಿ 2750 ರೂಪಾಯಿ ಕೂಲಿನೇ ಆಗೋಗುತ್ತೆ ಒಡವೆಗೆ. ಬಟ್ ನಮ್ಮ ಕಡೆ ಊರ ಕಡೆ ಬಂದು ಇದು 88,000ಕ್ಕೆ ಏನಿರುತ್ತೆ ಪ್ಲಸ್ ಇದಕ್ಕೆ ಕೂಲಿ 1,000 ಇಲ್ಲ ಒಡವೆ ಮೇಲೆ ಹೋಗುತ್ತೆ. ಇದು ಆ್ಯಂಟಿಕ್ ಪೀಸ್ ಅಲ್ವ, ಸ್ವಲ್ಪ ಪ್ರೈಸ್ ಜಾಸ್ತಿ ಹಾಕ್ತಾರೆ. ಇಲ್ಲ ಒಂದೇ ಸರಿ 12% ಅಂತ ವೇಸ್ಟೇಜ್ ಹಾಕ್ತಾರೆ. ನಾನಿಲ್ಲಿ 10% ವೇಸ್ಟೇಜ್ ಹಾಕಿದ್ದೀನಿ. 10% ವೇಸ್ಟೇಜ್ ಅಂದರೆ 1 ಗ್ರಾಮ್ ಬರುತ್ತೆ ಎಕ್ಸ್ಟ್ರಾ. ಹಾಗಾಗಿ 11 ಗ್ರಾಮ್ನ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನೋಡಿ 88,000ಕ್ಕೆ ಪ್ಲಸ್ ಕೂಲಿ ಬಂದು ನಮ್ಮ ಊರ ಕಡೆ ಎಲ್ಲ 500, 1000, 1500 ಈ ರೀತಿ ಒಡವೆ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಪ್ಲಸ್ 1,000 ಕೂಲಿ ಅಂತ ಹಾಕ್ತಾಯಿದ್ದೀನಿ. ನೋಡಿ ಇಷ್ಟು ಟೋಟಲ್ ಎಷ್ಟಾಯಿತು ಅಲ್ಲಿಗೆ 89,000 ಆಯಿತು. 89,000 ಇಷ್ಟಾಗುತ್ತೆ. ಈಗೆಲ್ಲ ನಾವೊಂದು 10 ಗ್ರಾಮ್ ಓಲೆ ಜುಮ್ಕಿ ಮಾಡಿಸ್ಬೇಕು ಅಂದರೂ ನಮಗೆ 89,000ದಿಂದ 90,000 ರೂಪಾಯಿ ಆಗುತ್ತೆ ನಮಗೆ. ಏಕೆಂದರೆ ಕೂಲಿ ವೇಸ್ಟೇಜ್ ಎಲ್ಲ ಸೇರಿ ನಾವೇನು ಗೋಲ್ಡ್ ರೇಟ್ ಇರುತ್ತಲ್ವ ಇದ್ರ ಜೊತೆಗೆ ನಮಗೆ ಕೂಲಿ ಮತ್ತು ವೇಸ್ಟೇಜ್ ಎಲ್ಲ ಸೇರಿ ಹಾಕ್ತಾರೆ. ಇಲ್ಲಿ ಮಾಡಿಸ್ತೀವಿ ಅಂದರೆ ಒಂದೊಂದು ಅಂಗಡಿಲಿ ಅಂದರೆ ಅಂಗಡಿ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ನೋಡಿರೋ ಪ್ರಕಾರ ನಾವು ಮಧುಗಿರಿಲೆಲ್ಲ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಅಲ್ಲಿ ಒಂದು ಒಡವೆಗಿಷ್ಟು ಅಂತ ಕೂಲಿನ ಹಾಕ್ತಾರೆ. ಬಟ್ ಇಲ್ಲೆಲ್ಲ ಹೋದರೆ ನಮಗೆ ಶಾಪಲ್ಲಿ 1 ಗ್ರಾಮ್ಗಿಷ್ಟು ಅಂತ ಹಾಕ್ತಾರೆ. ಈಗ 11 ಗ್ರಾಮ್ ಮಾಡಿಸಿವಿ ಅಂದರೆ ನಾವು ಅದಕ್ಕೆ ಒಂದು ಕಡೆ 200 ಹಾಕ್ತಾರೆ, 250 ಹಾಕ್ತಾರೆ, ಒಂದು ಕಡೆ 300 ಹಾಕ್ತಾರೆ, ಈ ರೀತಿ ಹಾಕ್ತಾರೆ. ಈಗ 88,000ಕ್ಕೆ ಪ್ಲಸ್ 2,750 ಸೇರಿಸ್ಬೇಕಾಗುತ್ತೆ. ಟೋಟಲು 90,750 ರೂಪಾಯಿ ಆಗುತ್ತೆ. 90,750 ನೋಡಿ ಈ ರೀತಿ. ನೀವು GST ಎಲ್ಲ ಇರೋ ಕಡೆ ದೊಡ್ಡ ದೊಡ್ಡ ಅಂಗಡಿಲಿ ಮಾಡಿಸಿದಾಗ ಪ್ಲಸ್ ಇದಕ್ಕೆ 3% GST ಕೂಡ ಆ್ಯಡ್ ಆಗುತ್ತೆ. ಈಗ ನೋಡಿ ನಾನಿಲ್ಲಿ 90,000ಕ್ಕೆ ಈಗ ದೊಡ್ಡ ಅಂಗಡಿಲೆಲ್ಲ ಹೋದರೆ ನಮಗೆ GST ಬಿಲ್ ಬೇಕು ಅಂದರೆ ಮತ್ತೆ GST ಕೂಡ ಹಾಕ್ತಾರಲ್ವ. 90,750 ಇಂಟು 3% GST 2,722 ರೂಪಾಯಿ 5 ಪೈಸೆ ಆಗುತ್ತೆ. ಪ್ಲಸ್ ಇದಕ್ಕೆ ತಿರ್ಗಾ ಮತ್ತು GST ಬಂದು 2,722 ರೂಪಾಯಿ ಬೀಳುತ್ತೆ. ಟೋಟಲಲ್ಲಿ ನಮಗೆ ಎಷ್ಟಾಗುತ್ತೆ ಅಂದರೆ
90,750 ನೋಡಿ. 90,750 ಇದು ಗೋಲ್ಡ್ ಒಡವೆ ರೇಟು. ಪ್ಲಸ್ ಅದಕ್ಕೆ ಜಿ ಎಸ್ ಟಿನ ನಾವು ಆ್ಯಡ್ ಮಾಡಿದರೆ 2,722 ರೂಪಾಯಿ ಐತೆ. ಸೇರಿದರೆ 93,000. ರೂಪಾಯಿ ಆಗುತ್ತೆ ನೋಡಿ. ನಾವು ಚಿಕ್ಕ ಪುಟ್ಟ ಅಂಗಡಿಲಿ ತೊಗೊಂಡ್ರೆ ನಮಗೆ 916 ಮಾಡಿಕೊಟ್ರು ಕೂಡ ಪ್ರೈಸ್ ಆಗ್ತಾರೆ, ಇಷ್ಟಕ್ಕೆ ನಮಗೆ ಆಗುತ್ತೆ. ಬಟ್ ಸ್ವಲ್ಪ ದೊಡ್ಡ ಅಂಗಡಿಗೆಲ್ಲ ಹೋದಾಗ ಅಲ್ಲೂ ಕೂಡ 916 ತೊಗೊಂಡ್ರೆ ಕೂಲಿ ಕೆಲವೊಂದು ಕಡೆ ನೋಡಿ ಪರ್ ಗ್ರಾಮ್ ಲೆಕ್ಕ ಹಾಕ್ತಾರೆ, ಕೆಲವೊಂದು ಕಡೆ ಒಂದು ಒಡವೆಗೆ ಇಷ್ಟು ಅಂತ ಹಾಕ್ತಾರೆ. ಟೋಟಲ್ ಇಷ್ಟು ಅಮೌಂಟ್ ಆದರೆ ಮತ್ತು ಅದಕ್ಕೆ ಇದಕ್ಕೂ ಕೂಡ ಜಿ ಎಸ್ ಟಿ ಹಾಕಿರೆ ಇಷ್ಟ ಆಗುತ್ತೆ, ಅಂದರೆ ಇದಕ್ಕೆ 3% ಆಗುತ್ತೆ. ಇಲ್ಲಿ 90,750ಕ್ಕೆ 3%ಗೆ 2,722 ರೂಪಾಯಿ ಜಿ ಎಸ್ ಟಿ ಬರುತ್ತೆ. 1,00,000ಕ್ಕೆ 3,000 ರೂಪಾಯಿ ಜಿ ಎಸ್ ಟಿ ಬರುತ್ತೆ. ಓಕೆನಾ? 3% ಅಂದರೆ 1,00,000 ಅಮೌಂಟ್ಗೆ 3,000 ಜಿ ಎಸ್ ಟಿ ಬರುತ್ತೆ. ಈ ರೀತಿ ನಮಗೆ ಒಡವೆಗೆ ಲೆಕ್ಕ ಹಾಕ್ತಾರೆ. ಇದು ನಾನು ನೋಡಿರೋ ಪ್ರಕಾರ, ಅಂದರೆ ನಾನು ಒಡವೆ ಏನು ಮಾಡಿಸಿದ್ದೀನಿ ಅದರಲ್ಲೆಲ್ಲ ಆಲ್ಮೋಸ್ಟ್ ಇದೇ ರೀತಿ ಕೌಂಟ್ ಮಾಡೋದು. ನಿಮ್ಗೆ ಏನಾದರೂ ತಪ್ಪಿತ್ತು ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನನಗೆ ಎಷ್ಟು ಗೊತ್ತೋ ಅಷ್ಟು ನಾನಿಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ನೋಡಿ, ಒಂದು ಒಡವೆ ತೊಗೋಬೇಕು ಅಂದರೆ ನಾವು ಒಂದು ಒಡವೆ ತೊಗೋಬೇಕು ಅಂದರೆ ನಾವು ಒಂದು ಕನಸು ಇಟ್ಕೊತೀವಲ್ವ. ಇವಾಗ ಒಂದು 8,000 ಇದೆ ಒಂದು ಗ್ರಾಮ್ಗೆ ಅಂದರೆ ಒಂದು 10 ಗ್ರಾಮ್ಗೆ 80,000ದಲ್ಲಿ ಆಗುತ್ತೆ ಅಂತ ಅಂದ್ಕೊತೀವಿ. ಬಟ್ ಒಡವೆ ಮಾಡಿಸೋವಾಗ ನಮ್ಗೆ 80,000ದಲ್ಲಿ ಆಗೋದಿಲ್ಲ ನೋಡಿ, 90,000 ಆಗೋಗುತ್ತೆ. 1,000 ಕಮ್ಮಿ. ಓಡಾಡೋ ಖರ್ಚು ಅದು ಇದು 1,000 ಹೋಯಿತು ಅಂದರೂ 90,000 ರೂಪಾಯಿ, ಇನ್ನೂ 10,000 ಜಾಸ್ತಿ ಆಗುತ್ತೆ. ಅದೇ ರೀತಿ ನೀವು 20, 30, 40 ಗ್ರಾಮ್ ಎಷ್ಟು ಗ್ರಾಮ್ ಮೇಲೆ ಮಾಡಿಸ್ತೀರಾ ಅಷ್ಟು ಪ್ರೈಸು ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲವೊಬ್ರು ಏನು ಅಂದ್ಕೊತಾರೆ ಅಂದರೆ ಇವಾಗ ಒಂದು 10 ಗ್ರಾಮ್ಗೆ ಒಡವೆ ತಗೊಂಡು ನಮ್ಗೊಂದು 80,000 ಇತ್ತು ಅಂದರೆ ಆಗೋಗ್ಬಿಡುತ್ತೆ ಅಂತ ಅಂದ್ಕೊತಾರೆ. ಬಟ್ ಕೆಲವೊಬ್ಬರಿಗೆ ಇದ್ರದ್ದು ಜ್ಞಾನ ಇರುತ್ತೆ, ಕೆಲವೊಬ್ಬರಿಗೆ ಇರೋದಿಲ್ಲ. ಅಂಗಡಿಗೆ ಹೋದಾಗ ಅವ್ರಿಗೆ ಯಾಕೆ ಇಷ್ಟೊಂದು ಹಾಕಿರಲ್ಲ, ಈಗ ರೇಟ್ ಇರೋದು 8,000, 10 ಗ್ರಾಮ್ಗೆ 80,000 ಆಗಬೇಕು, ಇವ್ರು ಯಾಕೆ 88,000, 89,000 ಹಾಕಿರು ಅಂದರೆ ಅವ್ರು ಇದಕ್ಕೆ ವೇಸ್ಟೇಜ್ ಅಂತ ಹಾಕ್ತಾರೆ, ಮೇಕಿಂಗ್ ಅಂತ ಹಾಕ್ತಾರೆ, ನೆಕ್ಸ್ಟು ಜಿ ಎಸ್ ಟಿ ಅಂತ ಹಾಕ್ತಾರೆ, ಇದೆಲ್ಲನೂ ಹಾಕ್ತಾರೆ. ಜಿ ಎಸ್ ಟಿ ಏನಿದೆ ಇದು ಗೋರ್ಮೆಂಟು ಟ್ಯಾಕ್ಸು, ಇದೇನು ಅಂಗಡಿಯವ್ರಿಗೆ ಹೋಗೋದಿಲ್ಲ, ಇದು ಸರ್ಕಾರಕ್ಕೆ ಹೋಗುತ್ತೆ. ಬಟ್ ಇದು ಕೆಲವೊಂದು ಕಡೆ ಇರುತ್ತೆ, ಕೆಲವೊಂದು ಕಡೆ ಇರೋದಿಲ್ಲ. ದೊಡ್ಡ ದೊಡ್ಡ ಶಾಪಲ್ಲೆಲ್ಲ ಹೋದರೆ ಇರುತ್ತೆ, ಚಿಕ್ಕ ಚಿಕ್ಕ ಶಾಪಲ್ಲೆಲ್ಲ ಅವ್ರು ನಾರ್ಮಲ್ ಬಿಲ್ ಹಾಕ್ಕೊಡ್ತಾರೆ, ಜಿ ಎಸ್ ಟಿಯನ್ನು ಕಟ್ಟಿಸ್ಕೊಳ್ಳೋದಿಲ್ಲ. ನಿಮಗೆ ಬಿಲ್ ಬೇಕು ನೀವು ಅಂತ ಅಂದರೆ ಬೇಕಾದ್ರೆ ಜಿ ಎಸ್ ಟಿ ಬಿಲ್ ಕೂಡ ಹಾಕಿಸ್ಕೋಬೋದು, ಇಲ್ಲ ನಾರ್ಮಲ್ ಬಿಲ್ ಕೂಡ ಹಾಕಿ ಕೊಡ್ತಾರೆ. ನಾನು ಜಿ ಎಸ್ ಟಿ ಬಿಲ್ ಕೂಡ ಒಂದಿದೆ, ತೋರಿಸ್ತೀನಿ ನಿಮಗೆ. ಇದು ಒಂದು ಜಿ ಎಸ್ ಟಿ ಬಿಲ್ ಇತ್ತು, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸುಮ್ಮನೆ ಒಂದು ನಿಮಗೆ ಗೊತ್ತಾಗಲಿ ಅಂತ. ಲಲಿತ ಜ್ಯುವೆಲ್ಲರಿಲಿ ತುಂಬ ವರ್ಷದಿಂದ ಆಲ್ರೆಡಿ 23ರಲ್ಲಿ ಒಡವೆ ತೊಗೊಂಡಿದ್ವಿ, ಒಂದು ಚೀಟಿಯಾಗಿ ತೊಗೊಂಡಿದ್ದೆ. ಅದ್ರದ್ದು ಒಂದು ಸುಮ್ಮನೆ ಬಿಲ್ ಇತ್ತು, ಒಂದು ಐಡಿಯಾ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಅಲ್ಲಿ ಕೂಡ ನೋಡಿ ವೆಯ್ಟ್ ಎಷ್ಟಿದೆ ಮತ್ತು ರೇಟು, ಅಮೌಂಟು, ಅದಕ್ಕೆ ವಿ ಅಂತ ಹಾಕಿದ್ದಾರೆ ನೋಡೋದು, ವೇಸ್ಟೇಜ್ ಚಾರ್ಜಸ್ಸು, ಮತ್ತು ಅಂದರೆ ಡಿಸ್ಕೌಂಟ್ ಅಂತಾರೆ. ನಾನು ಚೀಟಿ ಹಾಕಿದ್ನಲ್ಲ, ಹಾಗಾಗಿ ಇದಕ್ಕೆ ಡಿಸ್ಕೌಂಟ್ ಬಂದಿದ್ದೆ, ಬೇರೆದಕ್ಕೆಲ್ಲ ಏನು ಡಿಸ್ಕೌಂಟ್ ಬರೋದಿಲ್ಲ. ನೋಡಿ ಈ ರೀತಿ ಬಿಲ್ ಬರುತ್ತೆ. ಕೆಳಗಡೆ ನೋಡಿ ಎಸ್ ಜಿ ಎಸ್ ಟಿ, ಸಿ ಜಿ ಎಸ್ ಟಿ ಅಂತ ಅದು ಕೂಡ 2 ಬರುತ್ತಲ್ಲ, 2 ಕೂಡ ಹಾಕಿದ್ದಾರೆ. ಅಂದರೆ 3% ಬರುತ್ತೆ ಟೋಟಲಾಗಿ. ಅದು ಅಂದರೆ ನಿಮಗೆ ಒಂದು ಐಡಿಯಾ ಬರಲಿ ಅಂತ ತೋರಿಸ್ದೆ ಅಷ್ಟೇ. ಈಗೆಲ್ಲ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಆದರೂ ಕೂಡ ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ ಅಲ್ವಾ, ಹಾಗಾಗಿ ಈ ಥರ ಬಿಲ್ ಇರುತ್ತೆ. ನಾರ್ಮಲ್ ಬಿಲ್ ಅಂದರೆ ನಮಗೆ ಮಾಮೂಲಿ ಸುಮ್ಮನೆ ಈ ಥರ ಹಾಕಿ ಕೊಡ್ತಾರೆ, ಇದಕ್ಕೆಲ್ಲ ಏನು ಜಿ ಎಸ್ ಟಿ ಇರೋದಿಲ್ಲ. 916 ಮಾಡಿಸಿರು ಕೂಡ ಅಷ್ಟೇ, ನಾರ್ಮಲ್ ಬಿಲ್ ಈ ರೀತಿ ಎಲ್ಲ ಹಾಕಿ ಕೊಡ್ತಾರೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಕೆಲವೊಬ್ಬರೆಲ್ಲ ಕೇಳ್ತಾ ಇದ್ರಲ್ಲ, ಹಾಗಾಗಿ ಈ ವಿಡಿಯೋನ ಮಾಡಿದೆ. ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಜುಮ್ಕಾ ಡಿಸೈನ್ ಹೇಗಿದೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.